ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ವೆಲ್ಕಮ್ ಟು ದಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಚಾಪ್ಟರ್. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ 3 ಕಾರ್ನೆಟಿಕ್ ವರ್ಡ್ಸ್ ಬಗ್ಗೆ ಓದಿದ್ವಿ. 3 ಕಾರ್ನೆಟಿಕ್ ವರ್ಡ್ಸ್ ಅಲ್ಲಿ ಏನೇನು ನಡೀತು ಅದ್ರ ಬಗ್ಗೆ ಎಲ್ಲ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಬ್ಯಾಟಲ್ ಆಫ್ ಪ್ಲಾಸಿ ಬಗ್ಗೆ ಓದೋಣ. ಬ್ಯಾಟಲ್ ಆಫ್ ಪ್ಲಾಸಿ ಬಗ್ಗೆ ಓದೋಕ್ ಮುಂಚೆ ಮೇಲ್ಗಡೆ ಒಂದು ಚಿಕ್ಕ ಪ್ಯಾರಾಗ್ರಾಫ್ ಇದೆ. ಆ ಪ್ಯಾರಾಗ್ರಾಫ್ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಲೈನ್ ಬೈ ಲೈನ್. ಎಲ್ಲರ ಹತ್ರ ಟೆಕ್ಸ್ಟ್ ಬುಕ್ ಇದೆ ಅಲ್ವಾ? ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. After gaining political control over South India, the British tried to gain control over the rich Bengal province in the later part of 18th century ಅಂತ ಹೇಳ್ತಾರೆ. ಏನಾಗುತ್ತೆ ಗೊತ್ತಾ ನೋಡಿ, ಕಾರ್ನಾಟಿಕ್ ಇಲ್ಲಿ ನಡೀತು. ಕಾರ್ನಾಟಿಕ್, ಈ ನಿಜಾಮಪ್ಪ ಹೈದರಾಬಾದ್ ಎಲ್ಲ ಕಥೆನೂ ಇಲ್ಲಿ ನಡೀತು. ಇವ್ರು ಏನ್ ಮಾಡ್ತಾರೆ, ಬ್ರಿಟಿಷ್ ಅವರು ಫ್ರೆಂಚ್ ಅವ್ರನ್ನ ಸೋಲ್ಸ್ಬಿಟ್ಟು ಸೌತ್ ಇಂಡಿಯಾ ಪೂರ್ತಿ ಆಕ್ರಮಣ ಮಾಡ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಇವಾಗ ಅವ್ರು ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಈ ಬೆಂಗಾಲ್ ಅನ್ನೋ ಪ್ರಾವಿನ್ಸ್ ನ ಆಕ್ರಮಣ ಮಾಡ್ಕೊಬೇಕು ಅಂತ ಪ್ಲಾನ್ ಮಾಡ್ತಾರೆ ಬ್ರಿಟಿಷ್ ಅವರು. ಅರ್ಥ ಆಯ್ತಾ? ಈ ಪೂರ್ತಿ ಬ್ಯಾಟಲ್ ಆಫ್ ಪ್ಲಾಸಿ ಬಕ್ಸರ್ ಬೆಂಗಾಲ್ ಅಲ್ಲಿ ನಡೆಯುತ್ತೆ. ನೆಕ್ಸ್ಟ್, the Bengal province had achieved tremendous growth in the areas of agriculture, commerce and industry ಅಂತ ಹೇಳ್ತಾರೆ. ಅಂದ್ರೆ ಬೆಂಗಾಲ್ ಅಲ್ಲಿ ಜಾಸ್ತಿ ಅಗ್ರಿಕಲ್ಚರ್, ಇಂಡಸ್ಟ್ರಿ ಅಂದ್ರೆ ಈ ಕಾರ್ಖಾನೆಗಳು ಅಂದ್ರೆ ಫ್ಯಾಕ್ಟರೀಸ್ ಗಳೆಲ್ಲ ಜಾಸ್ತಿ ಡೆವಲಪ್ ಆಗಿದೆ ಅಂತ ಹೇಳ್ತಾರೆ. ದ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಮೇಕಿಂಗ್ ಕನ್ಸಿಡರಬಲ್ ಪ್ರಾಫಿಟ್ಸ್ ಫ್ರಮ್ ದಿಸ್ ಪ್ರಾವಿನ್ಸ್ ಅಂತ ಹೇಳ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಯಾರು? ಬ್ರಿಟಿಷ್ ಕಡೆಯವರು. ಅಂದ್ರೆ ಬ್ರಿಟಿಷ್ ಅಲ್ಲಿ ಒಂದ್ ಪಾರ್ಟ್ ನ ಇಂಡಿಯಾದಲ್ಲಿ ಆಳ್ತಿರ್ತಾರಲ್ವಾ, ಅವ್ರನ್ನ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ತಾರೆ. ಇವಾಗ ದ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಮೇಕಿಂಗ್ ಕನ್ಸಿಡರಬಲ್ ಪ್ರಾಫಿಟ್ಸ್ ಫ್ರಮ್ ದಿಸ್ ಪ್ರಾವಿನ್ಸ್ ಅಂತ ಹೇಳ್ತಾರೆ. ನೋಡಿ, ಒಂದು ದಸ್ತಕ್ಸ್ ಅಂತ ಒಂದು ರೂಲ್ ಇದೆ ನೋಡಿ, ಹೇಳ್ತೀನಿ ನೋಡಿ. ದ ದಸ್ತಕ್ಸ್ ಇಶ್ಯೂಡ್ ಬೈ ದ ಮುಘಲ್ ರೂಲರ್ ಫರೂಕ್ ಸಿಯಾರ್ ವರ್ ದ ಮೇನ್ ರೀಸನ್ಸ್ ಫಾರ್ ದಿಸ್. ಫರೂಕ್ ಸಿಯಾರ್ ಅನ್ನೋ ರಾಜ, ಮುಘಲ್ ರೂಲರ್ ಏನ್ ಮಾಡ್ತಾನೆ ಅಂದ್ರೆ ದಸ್ತಕ್ಸ್ ಅನ್ನೋದು ಅದೊಂದು ಲೈಸೆನ್ಸ್ ತರ. ಅದೇನಂದ್ರೆ ಯಾವುದೇ ಟ್ಯಾಕ್ಸ್ ಪೇ ಮಾಡದೆ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮಾಡ್ಕೊಬಹುದು ಅಂತ ಹೇಳ್ತಾರೆ. ಅದು ಒಂದು ಲೈಸೆನ್ಸ್ ತರ ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿಯವರು ತುಂಬಾ ಜಾಸ್ತಿ ಪ್ರಾಫಿಟ್ ಮಾಡ್ಕೊಂತಿದ್ರು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? But these dustacks that were limited to the company transactions were misused by the individual officers of the company too ಅಂತ ಹೇಳ್ತಾರೆ. ನೋಡಿ, ಅದು ಫ್ರೀ ಆಗಿದ್ರು, ಲಿಮಿಟೆಡ್ ಆಗಿತ್ತು, ಏನು ಅನ್ಲಿಮಿಟೆಡ್ ಅಲ್ಲ. ಫ್ರೀ ಆಗಿ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು, ಯಾವಾಗ ಹೆಂಗ್ ಬೇಕಾದ್ರೂ ಇಂಪೋರ್ಟ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಹಂಗೆಲ್ಲ ಎಲ್ಲ ಟ್ಯಾಕ್ಸ್ ಪೇ ಮಾಡ್ದೇನೆ ಲಿಮಿಟೆಡ್ ಆಗಿತ್ತು. ಆ ಲಿಮಿಟೆಡ್ ಆಗಿದ್ದು ಈ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ತುಂಬಾ ಜನ ಆಫೀಸರ್ಸ್ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಮಿಸ್ಯೂಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ಏನಾದ್ರು ಫ್ರೀ ಆಗಿ ಸಿಕ್ಬಿಟ್ರೆ ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಳೋದೇ ಆಯ್ತು, ಪರವಾಗಿಲ್ಲ. ನೆಕ್ಸ್ಟ್, ದಿಸ್ ರಿಸಲ್ಟ್ ಇನ್ ಹ್ಯೂಜ್ ಲಾಸ್ ಟು ದಿ ಬೆಂಗಾಲ್ ಗವರ್ಮೆಂಟ್. ಬೆಂಗಾಲ್ ಗವರ್ಮೆಂಟ್ ಅವ್ರಿಗೆ ತುಂಬಾ ಲಾಸ್ ಆಗುತ್ತೆ. ಏನಕ್ಕೆ? ಇವ್ರು ಫ್ರೀ ಆಗಿ ಯೂಸ್ ಮಾಡ್ಕೊಂತಾರಲ್ವಾ, ದಸ್ತಾಕ್ಷರ ಲೈಸೆನ್ಸ್ ಈಸ್ಟ್ ಇಂಡಿಯಾ ಕಂಪನಿ ಆಫೀಸರ್ಸ್ ಅವರೆಲ್ಲ ಫ್ರೀ ಆಗಿ ಯೂಸ್ ಮಾಡ್ಕೊಂತಾರಲ್ವಾ. ಇವಾಗ ಅವ್ರು ಟ್ಯಾಕ್ಸ್ ಪೇ ಮಾಡ್ಬೇಕಂದ್ರೆ ಟ್ಯಾಕ್ಸ್ ಪೇ ಮಾಡೋದು ಬೆಂಗಾಲ್ ಗವರ್ಮೆಂಟ್ ಹೋಗ್ತಿತ್ತಾ? Hence all Nawabs from Murashid Ali Khan to Aliwardi Khan opposed such misuse ಅಂತ ಹೇಳ್ತಾರೆ. ಅಲ್ಲಿ ಇದ್ದಿದ್ದ ರಾಜರು ಯಾರು? ಮುರಾಶಿದ್ ಅಲಿ ಖಾನ್ ಮತ್ತೆ ಅಲಿವರ್ದಿ ಖಾನ್ ಇದ್ರ ವಿರುದ್ಧವಾಗಿ ಹೋರಾಡ್ತಾರೆ ಅಂತ ಹೇಳ್ತಾರೆ. This led to confrontation between the Nawabs and company. This resulted in 2 crucial wars which started. ಈ ವಾರ್ ಎಂತಕ್ಕೆ ನಡೆಯುತ್ತೆ? ಬ್ಯಾಟಲ್ ಆಫ್ ಪ್ಲಾಸಿ ಮತ್ತೆ ಬ್ಯಾಟಲ್ ಆಫ್ ಬಕ್ಸರ್ ಎಂತಕ್ಕೆ ನಡೆಯುತ್ತೆ ಅಂದ್ರೆ ಇದರಿಂದಾನೆ. ಈ ದಸ್ತಾಕ್ಷರ ಫ್ರೀ ಆಗಿ ಬಿಟ್ಬಿಟ್ಟವ್ರೆ. ಇವ್ರ ಕಂಪನಿ ಅವರು, ಈಸ್ಟ್ ಇಂಡಿಯಾ ಕಂಪನಿ ಅವರು, ಅಲ್ಲಿರೋ ಆಫೀಸರ್ಸ್ ಅವರು ಏನ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಅದ್ರ ವಿರುದ್ಧವಾಗಿ ಮುರಾಶಿದ್ ಅಲಿ ಖಾನ್, ಅಲಿವರ್ದಿ ಖಾನ್ ಹೋರಾಟ ನಡೆಸ್ತಾರೆ ಅಂತ ಹೇಳ್ತಾರೆ. ಅದರಿಂದಾನೇ ಬ್ಯಾಟಲ್ ಆಫ್ ಪ್ಲಾಸಿ ಮತ್ತೆ ಬಕ್ಸರ್ ನಡೆದಿದ್ದು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನೋಡ್ಕೊಳ್ಳಿ, ನೋದಿಸ್ ಅದೊಂದ್ಸಲ ನೋಡ್ಬಿಡಿ. ಆ ಪಾಯಿಂಟ್ ಕೇಳೋ ಸಾಧ್ಯತೆ ಇದೆ. ವಾಟ್ ಈಸ್ ದಸ್ತಕ್, ವಾಟ್ ಡು ಯು ಡಿಫೈನ್ ದಸ್ತಕ್, ಅಥವಾ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದಸ್ತಕ್ ಅದ್ರ ಕೇಳೋ ಚಾನ್ಸಸ್ ಇದೆ. ಅದೊಂದ್ಸಲ ನೋಡ್ಕೊಂಬಿಡಿ, ಓದ್ಕೊಂಬಿಡಿ. ದಸ್ತಕ್, a license that could ensure anyone to import and export without paying tax and transport goods anywhere ಅಂತ ಹೇಳ್ತಾರೆ. ದಸ್ತಕ್ ಅಂದ್ರೆ ಟ್ಯಾಕ್ಸ್ ಪೇ ಮಾಡ್ದೇನೆ ಇನ್ ಇಂಪೋರ್ಟ್ ಆದ್ರೂ ಮಾಡ್ಕೋ, ಎಕ್ಸ್ಪೋರ್ಟ್ ಆದ್ರೂ ಮಾಡ್ಕೋ. ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದ್ರೆ ಗೊತ್ತಾ? ಈ ದೇಶದಿಂದ ಆ ದೇಶಕ್ಕೆ ಕಳ್ಸೋದು, ಏನಾದ್ರು ಪ್ರಾಡಕ್ಟ್ಸ್ ಗೂಡ್ಸ್ ಎಲ್ಲ ಇರುತ್ತಲ್ವಾ, ಈ ದೇಶದಿಂದ ಆ ದೇಶಕ್ಕೆ ಕಳ್ಸೋದು, ಆ ದೇಶದಿಂದ ಈ ದೇಶಕ್ಕೆ ಕಳ್ಸೋದು. ಅದು ಮೇನ್ ಪಾಯಿಂಟ್. ಏನು? ಟ್ಯಾಕ್ಸ್ ಪೇ ಮಾಡ್ದೇನೆ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮಾಡ್ಕೊಬಹುದು ಅಂತ ಹೇಳ್ತಾರೆ. ಅದನ್ನ ದಸ್ತಕ್ಸ್ ಅಂತ ಹೇಳ್ತಾರೆ. ಓಕೆನಾ? ಬ್ಯಾಟಲ್ ಆಫ್ ಪ್ಲಾಸಿ 1757. ಬ್ಯಾಟಲ್ ಆಫ್ ಪ್ಲಾಸಿ ನೋಡಿ, ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್, ನೋಡ್ಕೊಳ್ಳಿ ಕ್ಲೀನ್ ಆಗಿ. ಕಾಸಸ್ ಆಫ್ ಪ್ಲಾಸಿ ಮತ್ತೆ ಕಾಸಸ್ ಪ್ಲಾಸಿ ಬ್ಯಾಟಲ್ ಕಾಸಸ್ ಏನು ಅದೆಲ್ಲ ಕೇಳ್ತಾರೆ. Battle of Plassey. Aliwardi Khan, the Nawab of Bengal, died in 1756.
1756 ಅಲ್ಲಿ ಅಲಿವರ್ದಿ ಖಾನ್ ಯಾರು ಆ ದಸ್ತಕ್ಸ್ ಮಿಸ್ಯೂಸ್ ಆಗ್ತಿದೆ ಅಂತ ಹೋರಾಟ ಮಾಡ್ತಾರಲ್ವಾ, ಅವರೇ ಅಂದ್ರೆ ಅವರಲ್ಲಿ ಒಬ್ರು ಅಲಿವರ್ದಿ ಖಾನ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸತ್ತೋಗ್ತಾರೆ ಅಂತ ಹೇಳ್ತಾರೆ ಅಷ್ಟೇ. 1756 ಅಲ್ಲಿ ಸತ್ತೋಗ್ತಾರೆ ಅಂತ ಹೇಳ್ತಾರೆ. ಹಿಸ್ ಗ್ರ್ಯಾಂಡ್ ಸನ್, ಅವ್ನ ಮೊಮ್ಮಗ ಸಿರಾಜುದ್ದೌಲಾ ಕೇಮ್ ಟು ದಿ ಥ್ರೋನ್ ಅಂದ್ರೆ ಸಿಂಹಾಸನ. ಅಂದ್ರೆ ಸಿರಾಜುದ್ದೌಲಾ ಏನ್ ಮಾಡ್ತಾನೆ, ಅವ್ನ್ ಸತ್ತೋದ್ಮೇಲೆ, ಅವ್ರ ತಾತ ಸತ್ತೋದ್ಮೇಲೆ ಸಿಂಹಾಸನ ಏರ್ತಾನೆ ಅಂತ ಹೇಳ್ತಾರೆ ಅಷ್ಟೇ. ದ ಬ್ಯಾಟಲ್ ಆಫ್ ಪ್ಲಾಸಿ ಟುಕ್ ಪ್ಲೇಸ್ ಬಿಟ್ವೀನ್ ದ ನವಾಬ್ ಸಿರಾಜುದ್ದೌಲಾ ಅಂಡ್ ದ ಬ್ರಿಟಿಷ್ ಇನ್ 1757 ಅಂತ ಹೇಳ್ತಾರೆ. ಬ್ಯಾಟಲ್ ಆಫ್ ಪ್ಲಾಸಿ ಇಬ್ರು ವಿರುದ್ಧವಾಗಿ ಆಗೋದು. ಯಾರ ವಿರುದ್ಧವಾಗಿ ಅಂದ್ರೆ, ಒಬ್ರು ಬ್ರಿಟಿಷ್ ಗೊತ್ತಿರಂಗೆ, ಇನ್ನೊಬ್ರು ಸಿರಾಜುದ್ದೌಲಾ ಯಾರು, ಅಲಿವರ್ದಿ ಖಾನ್ ಮೊಮ್ಮಗ. ಓಕೆ, ನಾನು ಸಿರಾಜ್ ಅಂತ ಬರೀತೀನಿ ಪ್ರತಿ ಸಲನೇ, ಯಾರು ಸಿರಾಜುದ್ದೌಲಾ ಅಂತ ಬರೀತಾರೆ, ಸಿರಾಜುದ್ದೌಲಾ. ಓಕೆನಾ? ಯಾವಾಗ ನಡೆಯೋದು? 1757 ನಡೆಯುತ್ತೆ ಅಂತ ಹೇಳ್ತಾರೆ. ಅಲಿವರ್ದಿ ಖಾನ್ ಸತ್ತೋಗಿದ್ದು ಯಾವಾಗ? 1756. ಓಕೆನಾ? ರೀಸನ್ಸ್, ಬ್ಯಾಟಲ್ ಆಫ್ ಪ್ಲಾಸಿ ನಡೀತು. ಏನ್ ರೀಸನ್? ಏನಕ್ಕೆ ನಡೀತು? ಸುಮ್ನೆ ಹೋಗಿ ಹೋರಾಡ್ಬಿಟ್ಟು ಬರ್ತಾರೆ, ಯಾರಾದ್ರೂ ವಾರ್ ಮಾಡ್ಬಿಟ್ಟು ಬರ್ತಾರೆ ಅಷ್ಟೊಂದು ಲಾಸ್ ಮಾಡ್ಕೊಂಡು. ಏನೊಂದು ರೀಸನ್ ನಡೆಯುತ್ತೆ, 3 ರೀಸನ್ಸ್ ನಡೆಯುತ್ತೆ. ಏನಂತ ನೋಡಿ, ಮಿಸ್ಯೂಸ್ ಆಫ್ ದಸ್ತಕ್ಸ್ ಗೊತ್ತಲ್ವಾ? ಫಸ್ಟ್ ದಸ್ತಕ್ಸ್ ನ ಮಿಸ್ಯೂಸ್ ಮಾಡ್ಕೊಂತಾರೆ. Sirajuddaulah was furious that the dastaks were misused by the officials of the company, causing losses to the government treasury ಅಂತ ಹೇಳ್ತಾರೆ. ಆ ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ, ಬ್ಯಾಟಲ್ ಆಫ್ ಪ್ಲಾಸಿ ಬರಕ್ ಮುಂಚೆನೆ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವರು ದಸ್ತಕ್ಸ್ ಅವ್ರನ್ನ ಅದನ್ನ ಮಿಸ್ಯೂಸ್ ಮಾಡ್ಕೊಂತವ್ರೆ, ಆ ಲೈಸೆನ್ಸ್ ನ ಮಿಸ್ಯೂಸ್ ಮಾಡ್ಕೊಂಡು ಫ್ರೀ ಆಗಿ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮಾಡ್ತವ್ರೆ, ಅದರಿಂದ ಬೆಂಗಾಲ್ ಗವರ್ಮೆಂಟ್ ಪ್ರಾವಿಯನ್ಸ್ಗೆ ಲಾಸ್ ಆಗುತ್ತೆ ಅಂತ ಹೇಳದ್ನ. ಅದೇ ತರ ಇವರು ಸಿರಾಜುದ್ದೌಲಾ ಇವಾಗ ಬೆಂಗಾಲ್ ರಾಜ ಅಲ್ವಾ, ಅವನೇನ್ ಮಾಡ್ತಾನೆ, ಈಸ್ಟ್ ಇಂಡಿಯಾ ಕಂಪನಿ ಅವರು ಇಂದ ಆಗ್ತಿರೋ ಲಾಸ್ ನ ಕೇಳ್ತಾನೆ, ಯಾಕೆ ಈ ತರ ಲಾಸ್ ಆಗ್ತಿದೆ ಅಂತ. ಅವ್ನಿಗೆ ತುಂಬಾ ಕೋಪ ಬಂದ್ಬಿಟ್ಟಿದೆ. ಫ್ಯೂರಿಯಸ್ ಅಂದ್ರೆ ಕೋಪ ಅಂತ ಹೇಳ್ತಾರೆ. ಓಕೆನಾ? ಇದರಿಂದ ಗೌರ್ಮೆಂಟ್ಗೆ ತುಂಬಾ ಲಾಸ್ ಆಗ್ತಿದೆ ಅಂತ ಹೇಳ್ತಾರೆ. ಫಸ್ಟ್ ರೀಸನ್ ಇದು. ಓಕೆನಾ? ಮೆಂಡಿಂಗ್ ಆಫ್ ದ ಫೋರ್ಟ್ ವಿತೌಟ್ ಪರ್ಮಿಷನ್. ಅಂದ್ರೆ ಮೆಂಡಿಂಗ್ ಅಂದ್ರೆ ಏನು? ಈ ಮೆಂಡರ ಅದಲ್ಲ, ಹೇಳ್ತೀನಿ ನೋಡಿ. ದ ಬ್ರಿಟಿಷ್ ರಿಪೇರ್ಡ್ ದ ಫೋರ್ಟ್ ಆಫ್ ಕಲ್ಕತ್ತಾ ಅಂಡ್ ಪ್ಲೇಸ್ ಕೆನಾನ್ಸ್ ಇನ್ ದೇಮ್ ಅಂತ ಹೇಳ್ತಾರೆ. ಬ್ರಿಟಿಷ್ ಅವರು ಕಲ್ಕತ್ತಾದಲ್ಲಿ ಒಂದು ಕೋಟೆ ಇರುತ್ತೆ, ಅದು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ರಿಪೇರ್ ಮಾಡ್ಬಿಡ್ತಾರೆ. ರಿಪೇರ್ ಅಂದ್ರೆ ಏನು? ರಿಪೇರ್ ಹೆಂಗಾಗಿರುತ್ತೆ, ಏನಾದ್ರು ವಾರ್ ಮಾಡ್ತಾರಲ್ವಾ, ಅವಾಗ ಡ್ಯಾಮೇಜ್ ಆಗಿರುತ್ತಲ್ಲ, ಅದನ್ನ ಕ್ಲೀನ್ ಮಾಡ್ಬಿಟ್ಟು ಅಂದ್ರೆ ರಿಪೇರ್ ಮಾಡ್ಬಿಟ್ಟು ಅದರಲ್ಲಿ ಕೆನಾನ್ಸ್ ಅಂದ್ರೆ ಏನು? ಈ ಬ್ರಿಟಿಷ್ ಬೇಕಾಗಿರೋ ಆಯುಧಗಳು, ಗನ್ನು ಮತ್ತೆ ಬಾಂಬು ಅದೆಲ್ಲ ಇರುತ್ತಲ್ವಾ, ಅದೆಲ್ಲ ಅಲ್ಲಿ ಪ್ಲೇಸ್ ಮಾಡ್ತಾರೆ ಅಂತ ಹೇಳ್ತಾರೆ. This further angered Sirajuddaulah and he ordered the removal of cannons from the fort ಅಂತ ಹೇಳ್ತಾರೆ. ಅಂದ್ರೆ ಸಿರಾಜುದ್ದೌಲಾ ಹೇಳ್ತಾನೆ, ಈ ಕೆನಾನ್ಸ್ ಆ ಕೋಟಲ್ಲಿ ಏನು ಇಡಬೇಡಿ, ತೆಗ್ಬಿಡಿ ಅಂತ ಹೇಳ್ತಾರೆ. ಬ್ರಿಟಿಷ್ ಅವರು ಒಪ್ಕೊಳಲ್ಲ, ನಾನು ತೆಗಿಯಲ್ಲ, ಏನ್ ಮಾಡ್ತೀಯ ನೀನು ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, ಅವ್ರು ತುಂಬಾ ಕೋಪ ಬಂದ್ಬಿಡುತ್ತೆ. ಇದೊಂದು ರೀಸನ್ ಆಗೋದು, ತುಂಬಾ ಕೋಪ ಬಂದ್ಬಿಡುತ್ತೆ. ದ ಬ್ರಿಟಿಷ್ ರೆಫ್ಯೂಸ್ ಟು ಡೂ ಸೋ, ಅಂದ್ರೆ ನಾನು ತೆಗಿಯಲ್ಲ, ಏನ್ ಮಾಡ್ತೀಯ ಮಾಡ್ಕೋ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಆಂಗ್ರಿಂಗ್ ದ ನವಾಬ್ ಫರ್ದರ್, ಇನ್ನೊಂಚೂರು ರೈಸ್ ಆಗ್ತಾನೆ. ಯಾರು? ಸಿರಾಜುದ್ದೌಲಾ. ಫಸ್ಟೇ ದಸ್ತಕ್ಸ್ ನ ಮಿಸ್ಯೂಸ್ ಮಾಡ್ಕೊಂಡು ಗೌರ್ಮೆಂಟ್ಗೆ ಲಾಸ್ ಮಾಡ್ತಾರೆ. ಇದ್ರಲ್ಲಿ ಕೋಟೆನ ರಿಪೇರ್ ಮಾಡ್ಕೊಂಡು, ಕೋಟೆದಲ್ಲಿ ಕೆನಾನ್ಸ್ ಇಟ್ಕೊಂಡು ಹಂಗೆಲ್ಲ ಮಾಡಿದ್ರೆ ಸುಮ್ಮನೆ ಇರ್ತಾರೆ ಯಾರಾದ್ರೂ ರಾಜರು? ನೆಕ್ಸ್ಟ್ ನೋಡಿ, ಬ್ಲ್ಯಾಕ್ ರೂಮ್ ಟ್ರೆಜಡಿ. ಏನಂದ್ರೆ ಬ್ಲ್ಯಾಕ್ ರೂಮ್ ಟ್ರೆಜಡಿ ಅಂದ್ರೆ ಕೇಳ್ತೀನಿ ನೋಡಿ. ಸಿರಾಜುದ್ದೌಲಾ ಕಾಂಕರ್ಡ್ ಫೋರ್ಟ್ ವಿಲಿಯಂ ಈಸಿಲಿ ಅಂಡ್ ಇಂಪ್ರಿಸನ್ ಸಮ್ ಆಫ್ ದ ಬ್ರಿಟಿಷ್ ಅಂತ ಹೇಳ್ತಾರೆ. ಸಿರಾಜುದ್ದೌಲಾ ಏನ್ ಮಾಡ್ತಾರೆ ಗೊತ್ತಾ, ಫೋರ್ಟ್ ವಿಲಿಯಂ ಅನ್ನೋ ಪ್ರದೇಶನ ಆಕ್ರಮಣ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಫೋರ್ಟ್ ವಿಲಿಯಂ ಯಾರ ಹತ್ರ ಇರುತ್ತೆ? ಇಂಗ್ಲಿಷ್ ಹತ್ರ ಇರುತ್ತೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ಏನೋ ಫೋರ್ಟ್ ವಿಲಿಯಂ ಬಗ್ಗೆ ಓದಿದ್ವಿ. ಅಂದ್ರೆ ಫೋರ್ಟ್ ವಿಲಿಯಂ ಅಂದ್ರೆ ಇಂಗ್ಲಿಷ್ ಪ್ಯಾರಾಗ್ರಾಫ್ ಅಲ್ಲಿ ಫೋರ್ಟ್ ವಿಲಿಯಂ ಬಂದಿತ್ತು, ಅದರಲ್ಲಿ ಫೋರ್ಟ್ ವಿಲಿಯಂ ಬಗ್ಗೆ ಓದಿದ್ವಿ. ಅಂದ್ರೆ ಈ ಏನ್ ಮಾಡ್ತಾರೆ, ಇಂಗ್ಲಿಷ್ 3 ವಿಲೇಜಸ್ ನ ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸುಟಾನಟ್ಟಿ, ಕಲ್ಕಟ್ಟ, ಗೋವಿಂದಪುರನ ಪರ್ಚೇಸ್ ಮಾಡ್ಬಿಟ್ಟು ಫೋರ್ಟ್ ವಿಲಿಯಂ ನ ಬಿಲ್ಡ್ ಮಾಡಿದ್ರು ಅಂತ ಓದಿದ್ವಿ, ನೆನಪಿದ್ಯಾ? ಸರಿ. ಈ ಸಿರಾಜುದ್ದೌಲಾ ಕಾಂಕರ್ಡ್ ಅಂದ್ರೆ ಆಕ್ರಮಣ. ಕಾಂಕರ್ಡ್ ಫೋರ್ಟ್ ವಿಲಿಯಂ ಈಸಿಲಿ ಅಂಡ್ ಇಂಪ್ರಿಸನ್ ಸಮ್ ಆಫ್ ದ ಬ್ರಿಟಿಷ್ ಅವ್ರನ್ನ ಸ್ವಲ್ಪ ಜನನ ಆಕ್ರಮಣ ಮಾಡ್ಕೊಂಡು, ಫೋರ್ಟ್ ವಿಲಿಯಂನ ಆಕ್ರಮಣ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇಂಪ್ರಿಸನ್ ಸಮ್ ಆಫ್ ದ ಬ್ರಿಟಿಷ್. ಇಂಪ್ರಿಸನ್ ಅಂದ್ರೆ ಜೈಲ್ಗೆ ಹಾಕ್ಬಿಡ್ತಾರೆ, ಬ್ರಿಟಿಷ್ ಅವ್ರನ್ನ ಜೈಲ್ಗೆ ಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಈ ಇಂಪ್ರಿಸನ್ 146 ಇಂಗ್ಲಿಷ್ ಮ್ಯಾನ್ ಇನ್ ಎ ಸ್ಮಾಲ್ ರೂಮ್ ಇನ್ ದ ಫೋರ್ಟ್. ಒಂದು ಚಿಕ್ಕ ರೂಮು, ಆ ಚಿಕ್ಕ ರೂಮಲ್ಲಿ 146 ಬ್ರಿಟಿಷರ್ಸ್ನ ಒಂದು ಚಿಕ್ಕ ರೂಮಲ್ಲಿ ಕೂಡ ಹಾಕಿದ್ದಾನೆ ಸಿರಾಜುದ್ದೌಲಾ. ನೋಡಿ, ಆಕ್ಸಿಜನ್ ಸಪ್ಲೈ ಅಲ್ಲಿ ಆಕ್ಸಿಜನ್ ಇರಲ್ಲ ಹೇಳ್ಬೇಕಂದ್ರೆ ಅಷ್ಟೊಂದು ಅನ್ಕಂಫರ್ಟಬಲ್ ಆಗಿರುತ್ತೆ. ಯಾರಾದ್ರೂ ಬದುಕಿರ್ತಾರ ಹಂಗಿದ್ರೆ? ಇನ್ ಎ ಸ್ಮಾಲ್ ರೂಮ್ ಇನ್ ದ ಕೋರ್ಟ್ ಆಫ್ ವಿಚ್ 123 ಡೈಡ್ ಅಂತ ಹೇಳ್ತಾರೆ.
146 ಅಲ್ಲಿ 123 ಬ್ರಿಟಿಷರ್ ಸತ್ತೋಗ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇನ್ನ ಎಷ್ಟು ಜನ ಬದುಕವ್ರೆ? 146 ಅಲ್ಲಿ 123 ಜನ ಸತ್ತೋಗ್ಬಿಟ್ಟವ್ರೆ. ಇವಾಗ ಇನ್ನ ಬದುಕಿರೋದೇ 23 ಜನ. ದಿಸ್ ಈಸ್ ಕಾಲ್ಡ್ ಬ್ಲ್ಯಾಕ್ ಹೋಲ್ ಟ್ರೆಜಡಿ. ಬ್ಲ್ಯಾಕ್ ಹೋಲ್ ಟ್ರೆಜಡಿ ಅಥವಾ ಬ್ಲ್ಯಾಕ್ ಹೋಲ್ ಟ್ರೆಜಡಿ. ದಿಸ್ ಎಂಡ್ರೇಜ್ಡ್ ರಾಬರ್ಟ್ ಕ್ಲೈವ್ ಅಂಡ್ ಅರೈವ್ಡ್ ಇನ್ ಬೆಂಗಾಲ್ ವಿತ್ ಎ ಹ್ಯೂಜ್ ಆರ್ಮಿ. ರಾಬರ್ಟ್ ಕ್ಲೈವ್ ಸುಮ್ಮನೆ ಇಡ್ತಾನ? ರಾಬರ್ಟ್ ಕ್ಲೈವ್ ಯಾರು ಹೇಳಿ? ಆಗ್ಲೇ ಬಂದ್ರಲ್ವಾ ಈ ಸೆಕೆಂಡ್ ಕಾರ್ನಾಟಿಕ್ ವಾರ್ ಅಲ್ಲಿ ಬಂದ್ರಲ್ವಾ ರಾಬರ್ಟ್ ಕ್ಲೈವ್. ಅದೇ ರಾಬರ್ಟ್ ಕ್ಲೈವ್ ಅವ್ರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನಮ್ ಬ್ರಿಟಿಷ್ ಅವ್ರಸ್ನೇ ಒಂದ್ ಚಿಕ್ಕ ರೂಮ್ ಅಲ್ಲಿ 146 ಇಂಗ್ಲಿಷ್ ಮ್ಯಾನ್ ನ ಕ್ಯಾಪ್ಚರ್ ಇಂಪ್ರಿಸನ್ ಮಾಡ್ಬಿಟ್ಟು 120 ಅದ್ರಲ್ಲಿ 123 ಸತ್ತಾಗವ್ರೆ ಅಲ್ವಾ, ಬರ್ತೀನಿ ಇರೋ ಅಂತ ಹೇಳ್ಬಿಟ್ಟು ದೊಡ್ಡ ಆರ್ಮಿನ ತಗೊಂಡ್ ಬರ್ತಾನೆ. ಅವ್ನು ತುಂಬಾ ಕೋಪ ಬಂದ್ಬಿಡುತ್ತೆ ರಾಬರ್ಟ್ ಕ್ಲೈವ್ ಅವ್ರಿಗೆ. ನೆಕ್ಸ್ಟ್, ರಾಬರ್ಟ್ ಕ್ಲೈವ್ attracted rich locals like Manik Chand, Nemik Chand, Jagat Seth, Banker of Bengal and others towards him ಅಂತ ಹೇಳ್ತಾರೆ. ರಾಬರ್ಟ್ ಕ್ಲೈವ್ ಸುಮ್ನೆ ಬರಲ್ಲ, ಬರ್ತಾನೆ. ಅಲ್ಲಿರೋ ಸುತ್ತಮುತ್ತರು ಯಾರು ಪವರ್ ಆಗಿರ್ತಾರೆ ಅವ್ರನ್ನ ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾನೆ. ಯಾಕೆ? ಒಂಚೂರು ಹೆಲ್ಪ್ ಆಗಲಿ ಅಂತ. ಮಾನಿಕ್ ಚಂದ್ ಯಾರು? ಇದು 1 ಮಾರ್ಕ್ಸ್ ಕೇಳಕ್ ಚಾನ್ಸಸ್ ಇದೆ, ನೋಡ್ಕೊಳ್ಳಿ. ಮಾನಿಕ್ ಚಂದ್, ನೇಮಿಕ್ ಚಂದ್, ಜಗತ್ ಸೇತ್ನ 3 ಜನನ ಫ್ರೆಂಡ್ ಮಾಡ್ಕೊಂಡು ಅವ್ರ ಕಡೆ ಎಳ್ಕೊಂತಾನೆ ಅಂತ ಹೇಳ್ತಾರೆ. ಇವಾಗ ಸಕ್ಸಸ್ಫುಲ್ ಇನ್ ಕನ್ವಿನ್ಸಿಂಗ್ ಮಿರ್ ಜಫರ್, ದ ಮಿಲಿಟರಿ ಹೆಡ್ ಆಫ್ ಸಿರಾಜುದ್ದೌಲಾ, ಟು ಸ್ಟೇ ನ್ಯೂಟ್ರಲ್ ಇನ್ ದ ಬ್ಯಾಟಲ್ ಬೈ ಆಫರಿಂಗ್ ಇನ್ ದ ಪೋಸ್ಟ್ ಆಫ್ ನವಾಬ್ ಆಫ್ ಬೆಂಗಾಲ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಎಂತ ಕುತಂತ್ರ ನಡೀತಾ ಇದೆ ನೋಡಿ. ಈ ರಾಬರ್ಟ್ ಕ್ಲೈವ್ ಅವರು ಈ ಮಿರ್ ಜಫಾರ್ಗೆ ಏನಂತ ಹೇಳ್ತಾರೆ, ನೀನೇನು ಮಾಡ್ಬೇಡಪ್ಪ, ಯುದ್ಧದಲ್ಲಿ ಬರ್ತೀಯಾ, ಹೋರಾಡ್ಬೇಡ, ಸುಮ್ಮನೆ ನಿಂತ್ಕೋ ಸಾಕು, ನಾವೇ ಎಲ್ಲ ನೋಡ್ಕೊಂತೀವಿ. ನೀನು ಸುಮ್ಮನೆ ನಿಂತ್ಕೊಂಡ್ರೆ ನಿಮ್ಗೆ ಇಡೀ ಬೆಂಗಾಲ್ ಪೂರ್ತಿ ಬಿಟ್ಕೊಂಡ್ ಕೊಡ್ತೀನಿ, ಬೆಂಗಾಲ್ ಪೂರ್ತಿ ನಿಂದಾಗುತ್ತೆ, ಯೋಚನೆ ಮಾಡು, ಬೆಂಗಾಲ್ ಬೇಕಾ ಸಿರಾಜುದ್ದೌಲಾ ಬೇಕಾ, ಅದು ಸಾಯಂ ಬೇಕಾ ಅಂತ ಕೇಳ್ತಾರೆ. ಅವನೇನ್ ಮಾಡ್ತಾನೆ, ನಂಗೆ ಬೆಂಗಾಲೇ ಬೇಕು, ರಾಜ ಆಗ್ತೀನಿ ನಾನು ಬೆಂಗಾಲ್ಗೆ ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತಾ? ಮಿರ್ ಜಾಫರ್ ಅಂದ್ರೆ ಯಾರು? ಸಿರಾಜುದ್ದೌಲಾ ಮಿಲಿಟರಿ ಹೆಡ್ ಆಗಿರ್ತಾನ ಅವನು. ಅರ್ಥ ಆಯ್ತಾ? ಆ ಮಿಲಿಟರಿ ಹೆಡ್ ಆಗಿರೋನೇ ಈ ತರ ಬಂದ್ಬಿಟ್ಟವನಂದ್ರೆ ಏನ್ ಸುಮ್ನೆ ಯಾರು ಬರಲ್ಲ. ಈ ತರ ಇಂಗ್ಲಿಷ್ ಅವ್ರು ಪವರ್ ಆಗಿದಾರೆ ಅಂತ ಗೊತ್ತು, ಅವ್ರ ಆರ್ಮಿ ನೋಡೇ ಕರ್ಗೋಗಿರ್ತಾನ ಅವನು. ಇವ್ರ ಜೊತೆ ಹೋರಾಡಕ್ಕಾಗಲ್ಲ. ಹೆಂಗಿದ್ರು ಸಿರಾಜುದ್ದೌಲಾ ಜೊತೆ ಸಾಯಕ್ ಬದಲು ನಾನು ಪೂರ್ತಿ ಬೆಂಗಾಲ್ಗೆ ರಾಜ ಆಗ್ತೀನಿ ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತಾ? Encouraged by these developments, Robert Clive declared a war against Sirajuddaulah on June 23rd, 1757 ಅಂತ ಹೇಳ್ತಾರೆ. 1757 ಅಲ್ಲಿ ರಾಬರ್ಟ್ ಕ್ಲೈವ್ ಯಾರನ್ನ ಅಟ್ರಾಕ್ಟ್ ಮಾಡ್ತಾನಂದ್ರೆ ಮಾನಿಕ್ ಚಂದ್, ಓಮಿಕ್ ಚಂದ್, ಜಗತ್ ಸೇತ್ನ ಅವ್ರ ಕಡೆ ಹೇಳ್ಕೊಂತಾನೆ. ಮೇಯ್ನ್ ಆಗಿ ಯಾರನ್ನ ಹೇಳ್ಕೊಂತಾನಂದ್ರೆ ಈ ಸಿರಾಜುದ್ದೌಲಾ ಅವರು ಮಿಲಿಟರಿ ಲೀಡರ್ ಇರ್ತಾರೆ ನೋಡಿ, ಅವ್ರನ್ನ ಅಂದ್ರೆ ಈ ತರ ಬೆಂಗಾಲ್ ಕೊಡ್ತೀನಿ ಅಂತ ಆಸೆ ತೋರಿಸ್ಬಿಟ್ಟು ಏನ್ ಮಾಡ್ತಾನೆ, ಅವ್ರ ಕಡೆ ಹೇಳ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಎವ್ರಿಥಿಂಗ್ ವೆಂಟ್ ಅಕಾರ್ಡಿಂಗ್ ಟು ದಿ ಪ್ಲಾನ್ ಆಫ್ ಕ್ಲೈವ್. ಅವ್ನು ಏನೋ ಅನ್ಕೊಂತಾನ ಅದೆಲ್ಲ ಹಂಗೆ ಆಗುತ್ತೆ. ಮಿರ್ ಜಾಫರ್ ಸುಮ್ಮನೆ ನಿಂತಿರ್ತಾನೆ, ಅವ್ರ ಪಾರ್ಕ್ ಅವ್ರು ಓಡಾಡ್ತಿರ್ತಾರೆ, ಸಿರಾಜುದ್ದೌಲಾ ಸದೋಗ್ತಾನೆ. ಸಿರಾಜುದ್ದೌಲಾ ಟ್ರೈ ಟು ಎಸ್ಕೇಪ್ ಫ್ರಮ್ ದ ಬ್ಯಾಟಲ್ ಫೀಲ್ಡ್, ಕ್ಯಾಪ್ಚರ್ಡ್ ಅಂಡ್ ಕಿಲ್ಡ್. ರಾಬರ್ಟ್ ಕ್ಲೈವ್ ತುಂಬಾ ಸೇಡ್ ಕಿರ್ಸ್ಕೊಂಡ್ಬಿಟ್ಟ. ಏನಿಲ್ಲ, ಸಿರಾಜುದ್ದೌಲಾ ಕ್ಯಾಪ್ಚರ್ ಮಾಡ್ಕೊಂಡು ಸಾಯಿಸ್ಬಿಟ್ಟ ಅಂತ ಹೇಳ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಇದು ರೀಸನ್ಸು. ಮತ್ತೆ ರೀಸನ್ಸ್ ಆದ್ಮೇಲೆ ಏನ್ ನಡೀತು ಮಧ್ಯದಲ್ಲಿ ಅಂತ. ಇವಾಗ ರೀಸನ್ಸ್ ಆಯ್ತಾ, ಇವಾಗ ಔಟ್ಕಮ್ಸ್ ಅಂದ್ರೆ ಇದೊಂದು ಯುದ್ಧ ನಡೀತಲ್ವಾ, ಯುದ್ಧದಿಂದ ಏನನ್ನ ಔಟ್ಕಮ್ಸ್ ಬಂತು, ಏನ್ ರಿಸಲ್ಟ್ ಬಂತು, ಏನ್ ಪರಿಣಾಮ ಆಯ್ತು ಅಂತ ತಿಳ್ಕೊಳ್ಳೋಣ. ದಿಸ್ ವಾರ್ ಬ್ರಾಟ್ ಔಟ್ ದ ಇಮ್ಮೊರಾಲಿಟಿ, ಲ್ಯಾಕ್ ಆಫ್ ಯೂನಿಟಿ ಅಮಾಂಗ್ ದ ಇಂಡಿಯನ್ಸ್ ಅಂಡ್ ಗ್ರೀಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾರೆ. ಅಂದ್ರೆ ಈ ವಾರ್, ಈ ಯುದ್ಧ ನಡೀತಲ್ವಾ, ಬ್ಯಾಟಲ್ ಆಫ್ ಪ್ಲಾಸಿಯನ್ ಅಂತ ನಡೀತಲ್ವಾ, ಇದೇನ್ ನಡೀತಂದ್ರೆ ಒಂದು ನಂಬಿಕೆ ಕಳ್ಕೊಂಡ್ಬಿಟ್ಟಾರೆ ಒಬ್ರಿಗೊಬ್ರು. ಯಾರು ಬೆನ್ನಿಂದ ಬಂದ್ಬಿಟ್ಟು ಚುಚ್ಚಿಬಿಡ್ತಾರೆ, ಕಟ್ಟಪ್ಪ ತರ ಬಂದು ಚುಚ್ಚಿಬಿಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಓಕೆನಾ? ನಮ್ಮಲ್ಲೇ ಯಾರಾದ್ರೂ ಶತ್ರು ಇರ್ತಾರೆ ಅಂತ ಎಲ್ಲರೂ ಎದುರ್ಕೊಂತಿರ್ತಾರೆ, ಎಲ್ಲಾ ರಾಜರು ಅಷ್ಟೇ. ನೆಕ್ಸ್ಟ್, ಲ್ಯಾಕ್ ಆಫ್ ಯೂನಿಟಿ, ಒಗ್ಗಟ್ಟು ಯಾರತ್ರನೂ ಇರಲ್ಲ. ಮತ್ತೆ ಇದೊಂದು ಇಮ್ಮೊರಾಲಿಟಿ, ಇದೇನ್ ನ್ಯಾಯ ಆಗಿರೋ ಯುದ್ಧನೇ ಇರ್ಲಿಲ್ಲ ಅಂತ ಹೇಳ್ತಾರೆ. ಲ್ಯಾಕ್ ಆಫ್ ಯೂನಿಟಿ, ಒಗ್ಗಟ್ಟು ಯಾರತ್ರನೂ ಇರ್ಲಿಲ್ಲ ಅಂತ ಹೇಳ್ತಾರೆ. ಅಮಂಗ್ ದ ಇಂಡಿಯನ್ಸ್ ಅಂಡ್ ಗ್ರೀಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್ ಅಂದ್ರೆ ಇಂಡಿಯಾದಲ್ಲಿ ಜಾಸ್ತಿ ಈ ತರ ಹಿಂಗ್ ನಡೀತಲ್ವಾ. ಇವಾಗ ಏನ್ ಮಾಡೋಣ, ಬೇರೆ ಕಡೆಯವರು ಅಂದ್ರೆ ಬೇರೆ ಕಡೆ ನಾವ್ ಯಾವ್ದಾದ್ರು ಕಂಪನಿ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರು ಆ ಸೈಡ್ ಇರೋ ಕಂಪನೀಸ್ ಅವ್ರನ್ನ ನಮ್ ಕಡೆ ಅಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ಈ ತರ ಮೋಸದಿಂದ ತಗೋಣ ಅಂತ ಅನ್ಕೊಂತಾರೆ. ಮಿರ್ ಜಫರ್ ಬಿಕಮ್ ದ ನವಾಬ್ ಆಫ್ ಬೆಂಗಾಲ್. ಗೊತ್ತಲ್ವಾ, ಮಿರ್ ಜಫರ್ ನವಾಬ್ ಆಫ್ ಬೆಂಗಾಲ್ ಆಗ್ತಾನೆ, ಅಂದ್ರೆ ಬೆಂಗಾಲ್ಗೆ ರಾಜ ಆಗ್ತಾನೆ ಅಂತ ಹೇಳ್ತಾರೆ. ದ ಕಂಪನಿ ಗೈನ್ಡ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು ಟ್ರೇಡ್ ಇನ್ ಬೆಂಗಾಲ್. ಇವಾಗ ಇಬ್ರಿದ್ರು, ಅಲಿ ವರ್ದಿ ಖಾನ್ ಇದ್ದ 1756 ಅಲ್ಲಿ ಸತ್ತೋದ.
ಸಿರಾಜುದ್ದೌಲಾ ಇದ್ದ, ಅವನು ಸತೋದ. ಇವಾಗ ರಾಜ ಆಗಿರೋದು ಯಾರು? ಮೀರ್ ಜಾಫರ್. ಮೀರ್ ಜಾಫರ್ ಯಾರ ಕಡೆ ಅವನು? ಇಂಗ್ಲಿಷ್ ಕಡೆ ಅವನು. ಅವನೇನ್ ಮಾಡ್ತಾನೆ, ಇದ್ರ ನೀವು ಬೆಂಗಾಲಲ್ಲಿ ಏನು ದಸ್ತಕ್ಷ ಅನ್ನೋದು ಮಾಡ್ಕೊಂಬೇಡಿ, ಮತ್ತೆ ಗೌರ್ಮೆಂಟ್ ಟ್ರೆಜರಿ ಲಾಸ್ ಆಗುತ್ತೆ ಅಂತ ಹೇಳಕ್ಕಾಗುತ್ತಾ? ಯಾಕಂದ್ರೆ ಅವನ್ನ ರಾಜ ಮಾಡಿದ್ರೆ ಇಂಗ್ಲಿಷ್ ಅವರಲ್ವಾ, ಸುಮ್ಮನೆ ಇಡ್ತಾರೆ ಅವರು, ಯೂಸ್ ಮಾಡ್ಕೊಂತಾರೆ. ಅದೇ Mir Jafar had to pay rupees 17 crores and 70 lakhs as war indemnity to the British company for the attack of the Fort William by Sirajuddaulah ಅಂತ ಹೇಳ್ತಾರೆ. ಸಿರಾಜುದ್ದೌಲಾ ಫೋರ್ಟ್ ವಿಲಿಯಂನ ಅಟ್ಯಾಕ್ ಮಾಡ್ದ ಅಲ್ವಾ, ಫೋರ್ಟ್ ವಿಲಿಯಂನ ಕಾಂಕರ್ ಮಾಡ್ಕೊಂಡಲ್ವಾ, ಅದಕ್ಕೆ ಅವ್ರ ಮಿಲಿಟರಿ ಹೆಡ್ ಆಗಿದ್ದು ನೀನು ಅಲ್ಲೇ ಇದ್ದೆ ಅಲ್ವಾ, ನೀನು ಅಲ್ಲೇ ನಿಂತ್ಕೊಂಡು ಸುಮ್ಮನೆ ನೋಡ್ತಿದ್ದೆ ಅಲ್ವಾ, ಅದ್ರ ಪನಿಷ್ಮೆಂಟ್ ಆಗಿ 70 crore 70 lakh ಪೇ ಮಾಡು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದಿಷ್ಟು ಔಟ್ಕಮ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಇನ್ ಎ ನಟ್ಶಲ್, ಮೀರ್ ಜಾಫರ್ ಬಿಕಮ್ ಎ ವಿಕ್ಟಿಮ್ ಆಫ್ ದ ಕಂಪನಿ ಆ್ಯಂಡ್ ಇಟ್ಸ್ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ಮೀರ್ ಜಾಫರ್ ಏನ್ ಮಾಡ್ತಾನೆ, ಕಂಪನಿಗೆ ಒಂದು ಗೊಂಬೆ ತರ ಆಗ್ಬಿಟ್ಟಿರ್ತಾನೆ ಅಂತ ಹೇಳಿದ್ರೆ. ಈ ಒಂದು ಟ್ರೆಜರಿ ವೆಂಟ್ ಬ್ಯಾಂಕ್ರಪ್ಟ್ ಡ್ಯೂ ಟು ಗ್ರೀಡಿ ಆಫ್ ದ ನೇಚರ್, ದ ಗ್ರೀಡಿನೆಸ್ ಆಫ್ ದ ಕಂಪನಿ ಅಂಡ್ ಇಟ್ಸ್ ಅಫಿಷಿಯಲ್ ವರ್ ನೆವರ್ ಸ್ಯಾಟಿಸ್ಫೈಡ್. ಹೆಂಗಿದ್ರು ದಸ್ತಕ್ಸು ಇಂಗ್ಲಿಷ್ ಅವ್ರಿಗೆ ಸೇರೋಗಿದೆ. ಇವಾಗ ಎಷ್ಟೇ ಸೇರಿದ್ರು ದುರಾಸೆ ಅಂತೂ ಕಮ್ಮಿನೇ ಆಗಿಲ್ಲ ಅಂತ ಹೇಳ್ತಾರೆ. Satisfied. The British projected Mir Jafar as an inefficient Nawab and brought his son-in-law Mir Qasim as the new Nawab ಅಂತ ಹೇಳ್ತಾರೆ. ಅಂದ್ರೆ ಮಿರ್ ಜಫಾರ್ ಸನ್-ಇನ್-ಲಾ ಅಂದ್ರೆ ಅವ್ರ ಅಳಿಯ ಮೀರ್ ಕ್ವಾಸಿಮ್ ಅನ್ನೋನು. ಮೀರ್ ಜಫಾರ್ ಏನು ಇಲ್ಲ, ನಾನು ಏನ್ ಹೇಳ್ತೀನೋ ಅದೇ ಕೇಳ್ತಿರ್ತಾನೆ. ಅವನಿಗಂತ ಒಬ್ಬ ರಾಜ ಆಗಕ್ಕೆ ಯೋಗ್ಯತೆನೇ ಇಲ್ಲ ಅವನ್ಗೆ ಅಂತ ಹೇಳಿ ಏನ್ ಮಾಡ್ತಾರೆ, ಮೀರ್ ಜಫಾರ್ ಬೇಡ, ಅವನು ಏನು ತುಂಬಾ ಅಮಾಯಕವಾಗಿದ್ದಾನೆ, ತುಂಬಾ ಮುಗ್ಧವಾಗಿದ್ದಾನೆ, ಅವನ ಹೋಗಿ ರಾಜ ಮಾಡಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಅವ್ರ ಹಳೆಯ ನೋಡಕ್ಕೆ ತುಂಬಾ ಸಖತ್ತಾಗಿದ್ದಾನೆ, ಅಂದ್ರೆ ತುಂಬಾ ಸ್ಟ್ರೆಂತ್ ಆಗಿದ್ದಾನೆ ಅಂತ ಮೀರ್ ಕ್ವಾಸಿಮ್ನ ರಾಜ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಮುಗೀತು. ನೆಕ್ಸ್ಟ್ ಬ್ಯಾಟಲ್ ಆಫ್ ಬಕ್ಸರ್. ಬ್ಯಾಟಲ್ ಆಫ್ ಬಕ್ಸರ್ ಅಲ್ಲೂ ಒಂದೊಂದು ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನು ಇಲ್ಲ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಡಿ ಸಾಕು. ಸರಿ, ಬ್ಯಾಟಲ್ ಆಫ್ ಬಕ್ಸರ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆ ವಿಡಿಯೋ ಇಲ್ಲಿರುತ್ತೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು.